ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬ್ಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 0847225
6163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ದಸರಾ, ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಬ್ಬಿನ ಪ್ರೋತ್ಸಾಹಧನ ರಾಜ್ಯ ಸರ್ಕಾರ 50 ರೂಪಾಯಿ ಬಿಡುಗಡೆ ಮಾಡಿ ಸಿದ್ದಶ್ರೀ ಎಥೆನಾಲ್ ಕಂಪನಿ ರೈತರ ಕಬ್ಬಿನ ಬಾಕಿ ಹಣ ಕೊಡಿಸಲು ಆಗ್ರಹಿಸಿ ಫೆಬ್ರವರಿ 12ರಂದು ಕಲಬುರಗಿಯಲ್ಲಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಶೆಟ್ಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಬ್ಬಿನ ಪ್ರೋತ್ಸಾಹಧನ ರಾಜ್ಯ ಸರ್ಕಾರ 50 ರೂಪಾಯಿ ಬಿಡುಗಡೆ ಮಾಡಿ ಸಿದ್ದಶ್ರೀ ಎಥೆನಾಲ್ ಕಂಪನಿಯ ರೈತರ ಕಬ್ಬಿನ ಬಾಕಿ ಹಣ ಕೊಡಿಸಲು ಆಗ್ರಹಿಸಿ ಮತ್ತು ಬೆಳೆ ವಿಮೆ ಬಿಡುಗಡೆ, ಅತಿವೃಷ್ಟಿ ಪರಿಹಾರ, ತೊಗರಿಗೆ ಬೆಂಬಲ ಬೆಲೆ, ಪ್ರೋತ್ಸಾಹಧನ ಮತ್ತು ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಫೆಬ್ರವರಿ 12ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಮೆರವಣಿಗೆ ಮಾಡುವುದರ ಮೂಲಕ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರನ್ನ ಯಾವುದೇ ಕಾರಣಕ್ಕೂ ರೈತರ ಪಾಲಿಗೆ ಕಿವುಡ ಸರ್ಕಾರ ಮತ್ತು ಕುರುಡ ಸರ್ಕಾರ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಿದ್ದೀನಿ. ಯಾಕೆಂತ ಕೇಳಿದ್ರೆ, ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ಬೆಲೆಯನ್ನ ಕುಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾರೊಬ್ಬರು ಕೂಡ ಧ್ವನಿ ಎತ್ತಲಾರದೆ ಇರ್ತಕ್ಕಂಥದ್ದು ಇದು ಬಹಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೀನಿ. ಹಲವಾರು ಬಾರಿ ತೊಗರಿ ಬೆಂಬಲ ಬೆಲೆ ಕೊಡಬೇಕು, ಇನ್ಸೆಂಟಿವ್ ಕೊಡಬೇಕು ಅಂತೇಳಿ, ಮತ್ತೆ ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥ ಸರಿಪಡಿಸಿ ಪರಿಹಾರನ ಎಲ್ಲರಿಗೂ ಸಮಾನಾಗಿ ಅವರೇನು ವಾಗ್ದಾನ ಮಾಡಿದ್ರು 2 ಹೆಕ್ಟರ್ ಅಂತಕ್ಕಂಥದ್ದು, NDRF SDRF ಅಂತಕ್ಕಂಥದ್ದು, ಅದನ್ನು ಕೂಡ ಸರಿಯಾದ ರೀತಿಯಿಂದ ನಿಭಾಯಿಸುವಲ್ಲಿ ಸರ್ಕಾರ ವಿಫಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಿದ್ದೀವಿ. ಹಲವಾರು ಬಾರಿ ಚಳವಳಿಯನ್ನು ಕೂಡ ನಡೆಸಿ ಸರ್ಕಾರದ ಮೂಲಕ ಗಮನ ಸೆಳೆಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಈ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ ಕೂಡ ಕಾಳಜಿಯನ್ನ ತೋರಿಸಲಾರದೆ ತೊಗರಿ ಬೆಳೆಗಾರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ರಾಜ್ಯ ಸರ್ಕಾರ ಮಾತೆತ್ತಿದ್ರೆ ನಾವು ರೈತರ ಪರವಾಗಿದ್ದೀವಿ, ಅನ್ನದಾತರ ಪರವಾಗಿ ಹೆಜ್ಜೆ ಆಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿರುವಂತ ಸರ್ಕಾರ ಇಲ್ಲಿವರೆಗೂ ಕೂಡ ನಯ್ಯ ಪೈಸಾ ಇನ್ಸೆಂಟಿವ್ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಲಾರದೆ ಇರ್ತಕ್ಕಂಥದ್ದು ಇದು ತೊಗರಿ ಬೆಳೆಗಾರರ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥ ನೀತಿಯನ್ನ ಆಗಿದೆ ಅನ್ನುವಂಥ ಧೋರಣೆ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭಕ್ಕೆ ನಾನು ಬಯಸ್ತೇನೆ. ಇವತ್ತು ಕಬ್ಬು ಬೆಳೆಗಾರರನ್ನ ಇವತ್ತು ನವೆಂಬರ್ 14ನೇ ತಾರೀಕು ಅನೌನ್ಸ್ ಮಾಡಿದೆ ಸರ್ಕಾರ. ಒಂದು ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರನ ಹೇಳ್ಕೊಂಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಹೇಳ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹನ ನಯ್ಯ ಪೈಸಾ ಹಣ ಬಿಡುಗಡೆ ಮಾಡಿಲ್ಲ. ಪ್ರೋತ್ಸಾಹನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 50,000 ಹೆಕ್ಟರ್ ಪ್ರದೇಶದಲ್ಲಿ ಈಗ ಆಲ್ರೆಡಿ ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಆಲ್ರೆಡಿ ಅವರು ನವೆಂಬರ್ದಿಂದ ಇಲ್ಲಿವರೆಗೂ ಕೂಡ ಜನವರಿ 30ನೇ ತಾರೀಕು ತನಕ ಕೂಡ ಅವರು ನುರಿಸಿರ್ತಕ್ಕಂಥದ್ದು 27,500 ಮೆಟ್ರಿಕ್ ಟನ್ ಕಬ್ಬನ್ನು ನುರಿಸಿದ್ದಾರೆ. ಇನ್ನೂ ಕೂಡ 27,500 ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬನ್ನ ಕಟಾವು ಮಾಡಿ ನುರಿಸಿರ್ತಕ್ಕಂಥದ್ದು. ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಮೆಟ್ರಿಕ್ ಟನ್ ಮತ್ತು ಎಷ್ಟು ರೈತರು ಕಬ್ಬನ್ನ ನುರಿಸಿದರೆ ಅಂತಕ್ಕಂಥ ಒಂದು ಡಾಟಾನು ಕೂಡ ಈಗ ಆಲ್ರೆಡಿ ನಿಮ್ಮ ಬಹುತೇಕ ಸಂಗಾತಿಗಳನ್ನ ಇದು ಡಾಟಾನ ಹಾಕಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಯಾಕೆ ಪ್ರಿಂಟ್ಔಟ್ ಅನ್ನ ಬರಕ್ಕೆ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನೀವು ವಾಟ್ಸಪ್ಗೆ ಸೇರನ್ನ ಮಾಡಿದ್ದೀನಿ. ಇಡೀ ಒಂದು KPR ಉಗಾರ್ ಶುಗರ್ಸ್ದು ಮತ್ತು KPR ಚಿನ್ನಂಗೇರಿದು ಮತ್ತು ಉಗಾರ್ ಶುಗರ್ಸ್ ನಾಗರಹಳ್ಳಿ ಮತ್ತು ರೇಣುಕಾ ಶುಗರ್ಸ್ದು ಮತ್ತು ಅದೇ ರೀತಿಯಾಗಿ NSL ಬೂಸ್ನೂರು ಸಕ್ಕರೆ 4 ಸಕ್ಕರೆ ಕಾರ್ಖಾನೆಗಳನ್ನು ಮಾತ್ರ ಡಿಟೇಲ್ ಆಗಿ ಅದನ್ನ ಎಷ್ಟು ನುರಿಸಿದರೆ ಎಷ್ಟು ಹೆಕ್ಟರ್ ಅಂತಕ್ಕಂಥದ್ದನ್ನ ಮತ್ತೆ ಎಷ್ಟು ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ರೆ ಇನ್ನು ಎಷ್ಟು ಬಾಕಿ ಉಳಿಟುಕೊಂಡಿದ್ದಾರೆ ಅಂತಕ್ಕಂಥ ಡಾಟಾನ ಹಾಕಿದ್ದೀನಿ. ಸಿದ್ದಶ್ರೀ ಎಥೆನಾಲ್ ಫ್ಯಾಕ್ಟರಿ ಮಾತ್ರ ಅದನ್ನ ಡಾಟಾನ ಇನ್ನೂ ತನಕ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಅದನ್ನ ಬಂದ ತಕ್ಷಣ ಅದನ್ನು ತಗೊಂಡು ಅದನ್ನು ಕೂಡ ನಿಮಗೆ ಸೇರನ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಲಿ ಈಗಾಗಲೇ ಅವರು ಇನ್ನ ತನಕ ಕೂಡ ಇವರು ರಾಜ್ಯ ಸರ್ಕಾರದವರನ್ನ ಫ್ಯಾಕ್ಟರಿ ಮೇಲೆ ಹಾಕೋದು, ಫ್ಯಾಕ್ಟರಿದವರು ರಾಜ್ಯ ಸರ್ಕಾರ. ಫೆಬ್ರವರಿ 10 ಮತ್ತು 11ರಂದು ಜೈವಿಕ ವಿಜ್ಞಾನಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್
ಸೈಯದ್ ಅಬ್ರದ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಬಿಬಿ ರಜಾ ಮಹಿಳಾ ಪದವಿ ಕಾಲೇಜು ಕಲಬುರಗಿ ಮತ್ತು ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ ವಿಜ್ಞಾನ ವಿಭಾಗದ ಸಸ್ಯಶಾಸ್ತ್ರ ವಿಭಾಗಗಳು ಸಂಯುಕ್ತವಾಗಿ ಆಯೋಜಿಸುತ್ತಿದ್ದು, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಸಹಯೋಗದೊಂದಿಗೆ ಫೆಬ್ರವರಿ 10 ಮತ್ತು 11ರಂದು 2 ದಿನಗಳ ಕಾಲ ನಗರದಲ್ಲಿ ಜೈವಿಕ ವಿಜ್ಞಾನಿಗಳ ರಾಷ್ಟ್ರೀಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಈ ಸಮ್ಮೇಳನವು ಬಿಬಿ ರಜಾ ಮಹಿಳಾ ಪದವಿ ಕಾಲೇಜ್ ಕಲಬುರಗಿ ಮತ್ತು ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ, ಅದಾದ ನಂತರ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು, ಸೊ ಇವು 3 ಸೇರಿಕೊಂಡು ಈ ರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಯೋಜಿಸ್ತಾ ಇದ್ದೀವಿ. ಈ ಸಮ್ಮೇಳನದಲ್ಲಿ ಸುಮಾರು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಅಧ್ಯಾಪಕರು, ವಿಜ್ಞಾನಿಗಳು, ಅಕಾಡೆಮಿಷಿಯನ್ಸ್, ಸಂಶೋಧನಾ ಸಂಸ್ಥೆಗಳು, ವೃತ್ತಿಪರರು, ಕೈಗಾರಿಕಾ ತಜ್ಞರು ಹಾಗೂ ಸರ್ಕಾರ ಸಂಸ್ಥೆಗಳ ಪ್ರತಿನಿಧಿಗಳಲ್ಲಿ ಭಾಗವಹಿಸಿದ್ದಾರೆ. ಸೊ ಈ ರಾಷ್ಟ್ರಮಟ್ಟ ಸಮ್ಮೇಳನದಲ್ಲಿ ಎರಡು ದಿವಸ ಏನಿದೆ, 10 ಮತ್ತು 11 ಫೆಬ್ರವರಿ 2026. 10 ಫೆಬ್ರವರಿ 2026ರಲ್ಲಿ ಉದ್ಘಾಟನಾ ಸಮಾರಂಭ, ಮುಖ್ಯ ಭಾಷಣ, ಆಹ್ವಾನಿತ ಉಪನ್ಯಾಸಗಳು, ಮೌಖಿಕ ಮತ್ತು ಪೋಸ್ಟರ್ ಪ್ರಸ್ತುತಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ತದನಂತರ 11 ಫೆಬ್ರವರಿ 2026ರಲ್ಲಿ ತಾಂತ್ರಿಕ ಅಧಿವೇಶನಗಳು, ಪೋಸ್ಟರ್ ಪ್ರಶಸ್ತಿಗಳು ಮತ್ತು ಸಮಾರೋಪ ಸಮಾರಂಭ. ಈ ಸಮ್ಮೇಳನದಲ್ಲಿ ಸುಮಾರು 15 ಪ್ರಶಸ್ತಿಗಳು ಒಳಗೊಂಡಿವೆ. UG/PG ವಿದ್ಯಾರ್ಥಿಗಳಿಗೆ 6 ಪ್ರಶಸ್ತಿಗಳು, ಸಂಶೋಧನಾ ವಿದ್ಯಾರ್ಥಿಗಳಿಗೆ 6 ಪ್ರಶಸ್ತಿಗಳು ಮತ್ತು ಅಧ್ಯಾಪಕರಿಗೂ ಕೂಡ 6 ಪ್ರಶಸ್ತಿಗಳು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಈ 10ನೇ ತಾರೀಕು ಅಂದರೆ ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭದಲ್ಲಿ ವಿಜ್ಞಾನ ನೀತಿ, ಸಾರ್ವಜನಿಕ ಆಡಳಿತ, ಶೈಕ್ಷಣಿಕ ನಾಯಕತ್ವ ಮತ್ತು ಸಾರ್ವಜನಿಕ ಸೇವೆಯನ್ನು ಪ್ರತಿನಿಧಿಗಳು, ಗುಣಮುಖ್ಯ ಅತಿಥಿಗಳು ಉಪಸ್ಥಿತರಿದ್ದಾರೆ. ಸೊ ಈ ಸಮ್ಮೇಳನದ ಅಂತಾರಾಷ್ಟ್ರೀಯ ಮತ್ತು ಸಾಮಾಜಿಕ ಮಹತ್ವವನ್ನು ಗಮನಿಸುತ್ತದೆ. ಡಾಕ್ಟರ್ ಸೈಯದ್ ಮುಸ್ತಫಾ ಅಲಿ ಅಲ್ ಹುಸೈನಿ ಸಹ ಗೌರವಾನ್ವಿತ ಕ್ಯಾಂಪಸ್ ನಿರ್ದೇಶಕರು ಹಾಗೂ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಅವರು, ಮತ್ತು ಪ್ರೊಫೆಸರ್ ಅಲಿ ರಜಾ ಮುಸ್ಲಿಂ, ನಮ್ಮ ಕುಲಸಚಿವರು ಖಾಜಾ ಬಂದೆ ನವಾಜ್ ಯೂನಿವರ್ಸಿಟಿ ಅವರು ಉದ್ಘಾಟಿಸಿದ್ದಾರೆ. ಸೊ ತದನಂತರ ಶ್ರೀಮತಿ ಕರೀಸ್ ಫಾತಿಮಾ, ಗೌರವಾನ್ವಿತ ವಿಧಾನಸಭಾ ಸದಸ್ಯರು ಗುಲ್ಬರ್ಗ ಉತ್ತರ ಕ್ಷೇತ್ರ, ಅವರು ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶೋಭೆಯಾಗಿದ್ದಾರೆ. ಶ್ರೀ ಶಶಿಲ್ ಗಂಗಾಧರ್ ನಮೋಶಿ, ಗೌರವಾನ್ವಿತ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ಅವರು ಸಹ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಶ್ರೀ ವಿನಿ ಕರಾಕೇಸ್, ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾಜಾ ಎಜುಕೇಷನ್ ಸೊಸೈಟಿ, ಅವರು ಮುಖ್ಯ ಅತಿಥಿಗಳು ಭಾಗವಹಿಸಿದ್ದಾರೆ. ಸೊ ಸಮಾರಂಭದಲ್ಲಿ ಗೌರವಾನ್ವಿತ ಪ್ರೊಫೆಸರ್ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿಗಾರರಿಗೆ ಕನಿಷ್ಠ ವೇತನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಕಾರ್ಮಿಕರಿಗೆ ಈ ಕೂಡಲೇ ವೇತನ ಬಿಡುಗಡೆ ಮಾಡಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 15ರಿಂದ 20 ವರ್ಷದಿಂದ 67 ಜನ ದಿನಗೂಲಿ ಕನಿಷ್ಠ ವೇತನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಅದನ್ನು ತೆರವುಗೊಳಿಸಿ ಏಜೆನ್ಸಿ ಮುಖಾಂತರ ವೇತನ ನೀಡಲಾಗುತ್ತಿರುವುದು ಖಂಡನೀಯವಾಗಿದೆ ಮತ್ತು 5 ತಿಂಗಳಿನ ಸಂಬಳವನ್ನ ಇಲ್ಲಿಯವರೆಗೂ ನೀಡಿಲ್ಲ. ಇದರ ವಿರುದ್ಧವಾಗಿ ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಇಲ್ಲಿಯವರೆಗೂ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರದ ಯಾವೊಬ್ಬ ಅಧಿಕಾರಿಗಳು ಭೇಟಿ ನೀಡಿಲ್ಲ. ನೌಕರಸ್ಥರಿಗೆ ಮೊದಲಿನಂತೆ ಕನಿಷ್ಠ ವೇತನ ಆಧಾರದ ಮೇಲೆ ಮತ್ತು 5 ತಿಂಗಳ ಸಂಬಳವನ್ನ ನೀಡಬೇಕು. ಈ ಬಡ ದಿನಗೂಲಿ ನೌಕರರು ಸಂಬಳವಿಲ್ಲದೆ ಆರ್ಥಿಕ ಪರಿಸ್ಥಿತಿ ಹಾಗೂ ಕೌಟುಂಬಿಕ ರಾಷ್ಟ್ರೀಯತೆಯಿಂದ ಕುಂಠಿತವಾಗುತ್ತಿದ್ದಾರೆ. ಈ ಕೂಡಲೇ ವೇತನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು.
ಕಲ್ಯಾಣ ಇಲಾಖೆ ಎದುರು ಏನಿವತ್ತು ನಮ್ಮ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ತಾಯಂದಿರು ಮತ್ತು ಕೆಲವೊಂದು ಅಣ್ಣಂದಿರು ಬಂದು ಇವತ್ತಿಗೆ 11ನೇ ದಿನ ಆಯಿತು ಅನಿರ್ದಿಷ್ಟ ಧರಣಿ ಕೂತ್ಕೊಂಡಿದ್ದಾರೆ. ಈ ವಿಷಯ ಯಾಕೆ ಕೂತ್ಕೊಂಡಿದ್ದಾರೆ ಅಂದರೆ ಅವರು ಸುಮಾರು 15-20 ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಇವರಿಗೆ ಸಿಗಬೇಕಿರ್ತಕ್ಕಂಥ ಒಂದು ಸವಲತ್ತುಗಳಾಗಲಿ ಇವ್ರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ 5 ತಿಂಗಳಿಂದ ಅವ್ರಿಗೆ ಪೇಮೆಂಟ್ ಕೂಡ ಮಾಡಿಲ್ಲ. ಹಾಗೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಟೆಂಡರ್ ಬೇಸ್ ಮೇಲೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಇವಾಗ 15-20 ವರ್ಷ ಕೆಲಸ ಮಾಡಿದವ್ರಿಗೆ ಸಡನ್ನಾಗಿ ಟೆಂಡರ್ ಬೇಸ್ ಮೇಲೆ ಕೆಲಸ ಮಾಡಂದ್ರೆ ಎಲ್ಲಿ ಹೋಗಬೇಕು? ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀವು ಯಾರೇ ಆಗಿರಲಿ, ನಾನು ಮೊದಲನೇದಾಗಿ ನಮ್ಮವರೇ ಆಗಿರ್ತಕ್ಕಂಥ ಸಚಿವರು ಎಸ್ ಸಿ ಮಹದೇವಪ್ಪ ಸರ್ ನಮ್ಮವರೇ ಆದರೂ ಕೂಡ ನಮ್ಮವ್ರ ಮೇಲೆ ಈ ಥರ ದೌರ್ಜನ್ಯ ತೀರಾ ಖಂಡನೆ ಆಗುತ್ತೆ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ, ಇವತ್ತಿಗೆ 11ನೇ ದಿವಸ ಅನಿರ್ದಿಷ್ಟ ಧರಣಿ ನಮ್ಮ ತಾಯಂದಿರು ಕೂತ್ಕೊಂಡಿದ್ದಾರೆ. ಇವ್ರ ಕಷ್ಟ ನಿಮಗೆ ಗೊತ್ತಾಗ್ತಾ ಇಲ್ವಾ? ಈ ಹೆಣ್ಮಕ್ಳು ಇಲ್ಲಿ ಬಂದು ರಾತ್ರಿ ಹಗಲು ಮಳೆ ಚಳಿ ಏನೋ ಅನ್ನಲ್ದಂಗೆ ಅವ್ರ ಕಷ್ಟಗಳು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹೆಸರಿಗೆ ಮಾತ್ರ ನಮ್ಮವ್ರ ಅಧಿಕಾರಿಗಳು, ಬಟ್ ಏನು ಕೆಲಸಗಳಿಲ್ಲ. ದಯವಿಟ್ಟು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಇಲ್ಲಿರ್ತಕ್ಕಂಥ ತಾಯಂದಿರ ಸಮಸ್ಯೆಗಳು ಆದಷ್ಟು ಬೇಗ ತಾವು ಏನಾದರೂ ಬಗೆಹರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ರಸ್ತೆ ರೋಕೋವು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಮೊದಲನೇದಾಗಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮವರೇ ಆಗಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಮಹಿಳೆಯರಲ್ವ. ಪಾರ್ಶ್ವವಾಯು ನಂತರ ಕೈ ಅಥವಾ ಕಾಲಿನ ದೌರ್ಬಲ್ಯ ಸೇರಿದಂತೆ ಕೈಗೆ ಸಂಬಂಧಪಟ್ಟ ವಿವಿಧ ಸಮಸ್ಯೆಗೆ ಕೈ ಮಣಿಕಟ್ಟು ಮತ್ತು ಪುನರ್ನಿರ್ಮಾಣ ಮೈಕ್ರೋ ಸರ್ಜನ್ ಕನ್ಸಲ್ಟೆನ್ಸಿ ಫೆಬ್ರವರಿ 18ರಂದು ಕಲಬುರಗಿ ನಗರದ ಪ್ರತಿಷ್ಠಿತ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಿದ್ದಾರೆ ಎಂದು ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಆದಿತ್ಯ ಖಾಜಾ ಹೇಳಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 18ರಂದು ಬೆಳಗ್ಗೆ 10:30 ಮಧ್ಯಾಹ್ನ 3 ಗಂಟೆವರೆಗೆ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯ ಕನ್ಸಲ್ಟೆಂಟ್ ಕೈ ಮಣಿಕಟ್ಟು ಮತ್ತು ಪುನರ್ನಿರ್ಮಾಣ ಮೈಕ್ರೋ ಸರ್ಜನ್ ಡಾಕ್ಟರ್ ಬಂಡಿ ಸಾಹಿತ್ಯ ಅವರು ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಿದ್ದಾರೆ. ಕೈ ಮತ್ತು ಮಣಿಕಟ್ಟಿನ ಸಮಸ್ಯೆಗಳು, ಬ್ರಾಚಿಯಲ್ ಫ್ಲೆಕ್ಸಿಸ್ ಗಾಯಗಳು, ಹೆಬ್ಬೆರಳು, ಬೆರಳಿನ ನೋವು, ವಿರೂಪಗಳು, ಪಾರ್ಶ್ವವಾಯು ನಂತರ ಕೈ ಅಥವಾ ಕಾಲಿನ ದೌರ್ಬಲ್ಯ, ಜನ್ಮಜಾತ ಕೈ ವಿರೂಪಗಳು, ಸುಟ್ಟ ನಂತರ ಕೈ ವಿರೂಪಗಳು, ನರಗಳ ಗಾಯಗಳು ಸೇರಿದಂತೆ ವಿವಿಧ ಸಮಸ್ಯೆಗೆ ಚಿಕಿತ್ಸೆ ನೀಡಲಿದ್ದಾರೆ. ಆದ ಕಾರಣ ಕಲಬುರಗಿ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆದಿತ್ಯ ಖಾಜಾ. ನಾನು FRCS ಆರ್ಥೋಪೆಡಿಕ್ ಸರ್ಜನ್. ಇಂಗ್ಲೆಂಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ರೀಸೆಂಟಾಗಿ ಗುಲ್ಬರ್ಗಾಗೆ ಬಂದಿದ್ದೀನಿ ಇಲ್ಲಿ ಜನಕ್ಕೆ ಸೇವೆ ಸಲ್ಲಿಸೋದಕ್ಕೆ. ನಮ್ಮ ಹಾಸ್ಪಿಟ್ಲಲ್ಲಿ ಎಂಡ್ ಟು ಎಂಡ್ ಎಲ್ಲ ಆರ್ಥೋಪೆಡಿಕ್ ಸೊಲ್ಯೂಷನ್ಸ್ ನಾವು ಆಫರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಹ್ಯಾಂಡ್ ಅಂದರೆ ಕೈಯಿನ ಪ್ರಾಬ್ಲಮ್ಸ್ ಸಬ್ ಸ್ಪೆಷಾಲಿಟಿ ಚಿಕಿತ್ಸೆನೂ ಕೂಡ ನಾವು ಆಫರ್ ಮಾಡ್ತೀವಿ. ಇಲ್ಲಿ ನಮ್ಮ ಕೈಯಲ್ಲಿರುವ ಏನಾದರೂ ಪ್ರಾಬ್ಲಮ್ಸ್ ಆಗಿರಲಿ, ಅಥವಾ ಎಲುಬು ಫ್ರ್ಯಾಕ್ಚರ್ ಆಗಿರ್ಬೋದು, ಕೈ ಕ್ರಾಸ್ ಆಗಿರ್ಬೋದು, ವಂಕಾಗಿರ್ಬೋದು, ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ಭಾಳ ಮುಂಚೆಯಿಂದ ಮುರಿದಿರುವ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕೆಲವರಿಗೆ ಈ ಥರ ಫ್ಲೆಕ್ಷನ್ ಕಾಂಟ್ರಾಕ್ಚರ್ ಅಂದರೆ ಈ ಥರನೇ ಫಿಕ್ಸ್ ಆಗಿರುತ್ತೆ ಕೈ. ಮತ್ತು ಇನ್ನೊಂದು ಕಾಮನ್ಲಿ ಏನಾಗೋದು ಅಂತಂದರೆ ಸ್ಕೇಫರ್ಡ್ ಅಂದರೆ ಒಂದು ಎಲುಬಿರುತ್ತೆ ಸ್ಕೇಫರ್ಡ್ ಫ್ರ್ಯಾಕ್ಚರ್. ಆ ಸ್ಕೇಫರ್ಡ್ ಫ್ರ್ಯಾಕ್ಚರ್ ಆದಮೇಲೆ ಅದು ಹೀಲ್ ಆಗೋದಿಲ್ಲ, ಅದರಿಂದ ಆಗೋ ಪ್ರಾಬ್ಲಮ್ಸ್ ಆಗಲಿ. ಅಥವಾ ಕೀನ್ ಬಾಕ್ಸ್ ಡಿಸೀಸ್ ಅಂತೀವಿ, ಅಂದರೆ ಒಂದು ಚಿಕ್ಕ ಎಲುಬು ಕೈಯಲ್ಲಿ ಅದು ಹೀಲ್ ಆಗಲ್ಲ, ಅಲ್ಲಿ ಅದು ಕೊಳ್ತು ಹೋಗ್ಬಿಟ್ಟು ಸಾಯುತ್ತೆ. ಪ್ಲಸ್ ಕೈಯಲ್ಲಾಗುವ ಟ್ಯೂಮರ್ಸ್ ಅಂದರೆ ಏನಾದರೆ ಕ್ಯಾನ್ಸರ್ ಥರ ಇರುವ ಪ್ರಾಬ್ಲಮ್ಗಳು ಕೈಯಲ್ಲಾದರೆ ಅದಕ್ಕೆ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ. ನಮ್ಮ ಹತ್ರ ಪ್ರತಿ ತಿಂಗಳ ಒಂದು ದಿವಸ ನಮ್ಮ ಹತ್ರ ವಿಸಿಟಿಂಗ್ ಕನ್ಸಲ್ಟೆಂಟ್ ಬರ್ತಾರೆ ಹೈದರಾಬಾದಿಂದ. ಈ ಬರುವ 18ಗೆ ಅವ್ರದ್ದು OPD ಕ್ಲಿನಿಕ್ ಇದೆ. ಅವತ್ತಿನ ದಿವಸ ನಾನು ಎಲ್ಲರಿಗೂ ಬಂದುಬಿಟ್ಟು ಈ ಅವಕಾಶ ಉಪಯೋಗಿಸ್ಕೊಳ್ಳೋಕ್ಕೆ ನಾನು ವಿನಂತಿಸ್ತೀನಿ. ಅದರಲ್ಲಿ ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ ಸರ್ವಿಸ್ನ ನಾವು ಜಾಸ್ತಿ ರೀಚ್ ಮಾಡೋದಕ್ಕೋಸ್ಕರ ಈ ಬರುವ ಉದ್ದೇಶ ಅವರದು. ಆ್ಯಂಡ್ ಅವರು ಇದರಲ್ಲಿ ಸಬ್ ಸ್ಪೆಷಲಿಸ್ಟ್ ಸರ್ವಿಸ್ ಕೊಡ್ತಾರೆ. ಆಪರೇಷನ್ ಏನಾದರೂ ನೀಡಿದರೆ ಕೂಡ ಇದೇ ಹಾಸ್ಪಿಟ್ಲಲ್ಲಿ ಆಗುತ್ತೆ. ಸೊ ಎಲ್ಲ ಮತ್ತೆ ಎಲ್ಲಿ ಹೋಗೋಕ್ಕೆ ಅವಶ್ಯಕತೆ ಬರೋದಿಲ್ಲ. ಇದೇ ಹಾಸ್ಪಿಟ್ಲಲ್ಲಿ ಅವರಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ನಾವು ಆಫರ್ ಮಾಡ್ತೀವಿ. ಬೆಳಗ್ಗೆ 10 o'clock-ಇಂದ 3 o'clock-ವರೆಗೆ ಅವ್ರದ್ದು OPD ಟೈಮ್ ಇರುತ್ತೆ. ಏನಾದರೂ ಸರ್ಜರೀಸ್ ಇದ್ದರೆ ಅದಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ಆ ಟೈಮ್ ಆದಮೇಲೆ
ಕ್ಯಾರಿ ಔಟ್ ಮಾಡ್ಬೋದು. ಇಲ್ಲಾರ್ದ ದಿವಸ ಕೂಡ ನಮಗೆ ಹ್ಯಾಂಡ್ ಸರ್ಜರಿ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಪ್ರಾಬ್ಲಮ್ ಇಟ್ಕೊಂಡು ಯಾವಾಗಾದ್ರೂ ಬರ್ಬೋದು, ಬಟ್ ಈ ಸ್ಪೆಸಿಫಿಕ್ ಡೇಟ್ಸಲ್ಲಿ ಅವರು ಸಬ್ ಸ್ಪೆಷಲಿಸ್ಟ್ ಸರ್ವಿಸನ್ನು ಆಫರ್ ಮಾಡ್ತಾರೆ. ಪಂಚ ಪರಿವರ್ತನೆಗಳಾದ ಸಾಮರಸ್ಯ, ಕುಟುಂಬ ಪ್ರಬೋಧನೆ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ ಇವುಗಳ ಮುಖಾಂತರ ಹಿಂದೂ ಸಮಾವೇಶವನ್ನು ಒಗ್ಗೂಡಿಸಿ ಭಾರತವನ್ನು ಪರಮ ವೈಭವ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಮೋಹನ್ ವರದ ಪಾಂಡೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ರಾಮ ಮಂದಿರ ಉಪನಗರದ ವತಿಯಿಂದ ಫೆಬ್ರವರಿ 8ರಂದು ಸಂಜೆ 5:30 ನಗರದ ರಾಮ ಮಂದಿರದಲ್ಲಿ ಹಿಂದೂ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸುಕ್ಷೇತ್ರ ಚಿನ್ಮಯಗಿರಿಯ ಮಹಾಂತೇಶ್ವರ ಮಠದ ಪೂಜ್ಯ ಶ್ರೀ ವೀರ ಮಹಾಂತ ಶಿವಾಚಾರ್ಯರು ವಹಿಸಲಿದ್ದು, ಸಾಮಾಜಿಕ ಸಾಮರಸ್ಯ ವೇದಿಕೆಯ ಪ್ರಾಂತ್ಯ ಸಂಯೋಜಕರಾದ ಶಿವಲಿಂಗ ಕುಂಬಾರ್ ಅವರು ಸಹ ವಕ್ತಾರರಾಗಿ ಸುಮಂಗಲ ಚಕ್ರವರ್ತಿಯವರು ಪಾಲ್ಗೊಳ್ಳಲಿದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಮಧ್ಯಾಹ್ನ 3:30 ಸಂತೋಷ್ ಕಾಲನಿಯ ಹನುಮಾನ ಮಂದಿರದಿಂದ ಪ್ರಾರಂಭವಾಗುವ ರಾಮ ಮಂದಿರದ ಬಳಿ ಕೊನೆಗೊಳ್ಳಲಿದ್ದು, ಸಂಜೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಜರುಗಲಿದೆ ಎಂದರು. ಮುಂದುವರೆದ ಭಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸುಮಾರು 3,000 ಕಾರ್ಯಕ್ರಮಗಳನ್ನು ಹಿಂದೂಗಳ ಸಮಾವೇಶ ಕಾರ್ಯಕ್ರಮ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಈಗ ಸಂಘದ 100ರಲ್ಲಿ ಪಂಚಪರಿವರ್ತನೆ ಆದಮೇಲೆ ವಿಭಾಗಶಃ ಕಲಬುರಗಿಯಲ್ಲಿ 8 ಉಪ ಪಂಗಡಗಳಿವೆ. ನಮ್ಮ ಕಲಬುರಗಿ ನಗರನ ಸಂಘದ ದೃಷ್ಟಿಯಲ್ಲಿ 8 ವಿಭಾಗಶಃ ಮಾಡಿದ್ದೇವೆ. ನಮ್ಮದು ರಾಮ ಮಂದಿರ ಉಪನಗರ ಅಂದರೆ ನಮ್ಮದು ರಾಮ ಮಂದಿರ ಬಸ್ ಸ್ಟ್ಯಾಂಡಿಂದ ಹಿಡ್ಕೊಂಡು ರಾಮ ಮಂದಿರ ಎಲ್ಲಿ ತನಕ ಬರ್ತದೆ, ಓವರ್ ಬ್ರಿಡ್ಜಿಂದ ಬಲಗಡೆ ಭಾಗಕ್ಕೆ, ಅದಕ್ಕೆ ರಾಮ ಮಂದಿರ ಉಪನಗರ ಅಂತದ. ರಾಮ ಮಂದಿರ ಉಪನಗರದ್ದು ನಾಳೆ 8ನೇ ತಾರೀಕು ಹಿಂದೂಗಳ ಸಮಾವೇಶ ಮಾಡ್ತಾ ಇದ್ದೇವೆ. ಅದು ಕಡೆಯ 8ನೇ ತಾರೀಕಿಂದ ನಾವು ಕಡೆಯ ಸಮಾವೇಶ ಅಂತವಾಗಿ ನಿರ್ಧಾರ ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ನಾವು ಸುಮಾರಾಗಿ ಒಂದು 100 ಕಡೆ ಮೊಹಲ್ಲಾ ಬೇಟೆಗಳನ್ನು ತೊಗೊಂಡಿದ್ದೇವೆ. 100 ಕಡೆ ಮೊಹಲ್ಲಾ ಬೇಟಕ್ಕಾಯಿತು. ಈಗ ಪತ್ರಿಕಾ ಪ್ರಕಟಣೆಯಿಂದ ಸಾರ್ವಜನಿಕರಿಗಾಗಿ ಎಲ್ಲ ಗೊತ್ತಾಗಲಿ ಅಂತ ನಾವು ಇದನ್ನು ಕರೆದಿದ್ದೇವೆ. ನಾಳೆ ಮಧ್ಯಾಹ್ನ 3:15 ಒಂದು ವಿಶೇಷ ಭವ್ಯ ಮೆರವಣಿಗೆ ಶುರುವಾಗಿ ರಾಮ ಮಂದಿರದಲ್ಲಿ ಅದರದ್ದು ಮೆರವಣಿಗೆ ಹಂತವಾಗಿ ಶೋಭಾಯಾತ್ರೆ ಹಂತವಾಗಿ ಅಲ್ಲೇ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತದೆ. 1-1.5 ತಾಸಿನ ಕಾರ್ಯಕ್ರಮ. ಆಮೇಲೆ ತೀರ್ಥ ಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಭಾಷಣಕಾರರಾಗಿ ಮುಖ್ಯ ವಕ್ತಾರರಾಗಿ ಶ್ರೀ ಶಿವಲಿಂಗ ಕುಂಬಾರ್, ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶಬ್ರ ವೀರಮಹಾಂತಯ್ಯ ಸ್ವಾಮಿ ಶಿವಾಚಾರ್ಯ ಸ್ವಾಮಿಗಳು, ಮಹಾಂತೇಶ್ವರ ಮಠ ಸುಕ್ಷೇತ್ರ ಚಿನ್ಮಯಗಿರಿ ಸ್ವಾಮಿಗಳು ಬರ್ತಾರೆ. ಇದೇ ಕಾರ್ಯಕ್ರಮದ ಹೇಳ್ತಾ ಇದ್ದೇವೆ. ಸಂಘಟನೆ ಸಂಖ್ಯಾ ದೃಷ್ಟಿಯಿಂದ ಮಾಡಿದ್ದೇವೆ. ಒಂದೊಂದು ಮೊಹಲಾದಲ್ಲಿ 10-20 ಮಂದಿಯನ್ನು ಕೂಡಿಸ್ಕೊಂಡು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೆರವಣಿಗೆಗೆ ತಾವೆಲ್ಲ ಬರಬೇಕು, ಬಂದು ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು. ಅದೇ ಉದ್ದೇಶದ ಕಾರ್ಯಕ್ರಮ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಂಬೇವಾಡದಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಮಾನಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಇದನ್ನ ಹಿಂಗೆ ಹೇಳ್ಕೊಡ್ಬೇಕೆಂದ್ರೆ ನೀವು ಕೇಳಬಹುದು. ಅದಕ್ಕೆ ಯಾವುದೂ ಹೇಳ್ಕೊಡಕ್ ಹೋಗ್ಬೇಡ್ರಿ. ನೀವು ದಿನದ ಒಳಗಡೆ 2 ತಾಸು ಟೈಮ್ ಅಥವಾ ಒಂದು ತಾಸು ನೀವು ಸಂಸ್ಕಾರ ಕೊಡೋದು ಅಂತಂದ್ರೆ ಇದ್ರ ಅರ್ಥ ಮಕ್ಕಳ ಜೊತೆಗೆ 1 ತಾಸು ನೀವು ಸಮಯವನ್ನ ನೀವು ಅವ್ರ ಜೊತೆ ಕಳಿಬೇಕು. ಅದು ಆಟೋಮೆಟಿಕ್ ಆಗಿ ಮಕ್ಕಳಿಗೆ ಸಂಸ್ಕಾರ ಬಂದೇ ಬರ್ತದೆ. ನೀವು ಸಮಯವನ್ನೇ ಕಳೆಯಕ ತಯಾರಿಲ್ಲ ಅಂತಂದ್ಮೇಲೆ ಮಕ್ಕಳಿಗೆ ಆ ಸಂಸ್ಕಾರ ಎಲ್ಲಿ ಸಿಗುತ್ತೆ? ಅದಕ್ಕೋಸ್ಕರ ಮಕ್ಕಳಿಗೆ ಅವ್ರ ಜೊತೆ ಸಮಯ ಬೆಳೀರಿ. ನಮ್ಮ ಊರೊಳಗ ನಮ್ಮ ಮಠದ ಶಾಲೆ ಒಳಗೆ ಆಗಿರೋ ಘಟನೆ ಇದು. ದೊಡ್ಡಜ್ಜರಿದ್ದಾಗ ಶಾಲೆ ಒಳಗಡೆ ಈ ಶ್ರಮದಾನ ಅಂತ ಮಾಡಿಸ್ತಿರಲ್ಲ ನೀವೆಲ್ಲಗಳಲ್ಲಿ ಶಾಲೆ ಕಳಿಸಿದ ಮೇಲೆ ನಮ್ಮ ಮಕ್ಕಳಿಗೆ ಶಾಲೆಯಾಗಿನ ಒಂದು ಕಸ ಎತ್ತಬಾರ್ದು, ಕಸ ಹೊಡಿಬಾರ್ದು, ಒಂದು ಪೇಪರ್ ತೆಗಿಬಾರ್ದು. ಯಾಕೆ? ಅದ್ರ ಕಾಯದಾರಲ್ಲ, ಅದಕ್ಕೆ ಆಳುಗಳಿದಾರಲ್ಲ, ಪ್ಯೂನ್ಗಳಿದ್ದಾರೆ, ಕ್ಲಾರ್ಕ್ಗಳಿದ್ದಾರೆ, ಅವ್ರು ಮಾಡ್ಬೇಕು. ನಮ್ಮ ಮಕ್ಕಳನ್ನ ಶಾಲಿ ಕಲಿಯಾಕಂತ ಹೇಳಿ ಶಾಲಿ ಕಳಿಸ್ತೇವೆ, ಆದ್ರೆ ಕಸ ಎತ್ತಕ್ಕೆ ಶಾಲಿ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಜಗಳಕ್ಕೆ ಬರ್ತಾರೆ. ನಮ್ ದೊಡ್ಡ ಚರಿತ್ರೆ ಇಂಥದೊಂದು ಸನ್ನಿವೇಶ ಆಗಿತ್ತು. ಏನಂದ್ರೆ ಜೊತೆಗೆ ತನ್ನ ಮಗನ್ ಕರ್ಕೊಂಡು ಎಲ್ಲಿಗೆ ಬಂದ್ರೆ ಮಠಕ್ಕೆ ಬಂದ ದೊಡ್ಡ ಗುರುಗಳಂತೇಳಿ ಶಿವಲಿಂಗ ಸ್ವಾಮಿಗಳಂತೇಳಿ ಬಂದು, ಅಜ್ಜವ್ರೆ ನಾನು ಮಠಕ್ಕೆ ನಮ್ಮ ಮಗನಿಗೆ ಸಾಲಿ ಕಲಿಯಾಕಂತ ಕಳಿಸ್ತೀವಿ ಹೊರತಾಗಿ
ಕಸ ಆಯಕ್ಕೆ ಕಳ್ಸಂಗಿಲ್ರಿ, ಹಿಂಗ್ ಮಾಡ್ಬೇಡ್ರಿ ಅಪ್ಪ ಅಂತ ತಿಳ್ಕೊಂಡು ನಾವ ಅವ್ರ ಗಂಡ ಹೆಂಡತಿ ಹೇಳಿ ಹೋದ್ರು. ಆಯ್ತಪ್ಪ ಅಂತ ತಿಳ್ಕೊಂಡು ದೊಡ್ಡ ಜರ ಏನೂ ಅನ್ಲಿಲ್ಲ, ಕಳಿಸಿದ್ರು ಅವ್ರು. ಮತ್ತೆ ಅದೇ ತಂದೆ ತಾಯಿಗಳು ಒಂದ 8-9 ವರ್ಷ ಬಿಟ್ಟು ಮತ್ ಮಠಕ್ ಬಂದ್ರು ಅವ್ರು. ಅದೇ ಮಗನ್ ಕರ್ಕೊಂಬಂದ್ರು. ಎದಕ್ ಕರ್ಕೊಂಬಂದ್ರು ಅಂದ್ರೆ ಅಜ್ಜರಿಗೆ ಹೇಳಿದ್ರ, ಅಜ್ಜರೇ ಇವ್ನಿಗೆ ಏನಾರ ಸ್ವಲ್ಪ ನಮ್ಮ ಮಗನಿಗೆ ಏನಾರ ಸ್ವಲ್ಪ ಚಲೋ ತಿಳುವಳಿಕೆ ಹೇಳ್ರಿ. ಯಾಕಪ್ಪ ಅಂತ ಕೇಳಿದ್ರೆ ಮನ್ಯಾಗ ಒಂದು ಕಸ ಹೊಡೆಯಂಗಿಲ್ರಿ, ಒಂದ್ ಕೊಡ ನೀರ್ ತರಂಗಿಲ್ರಿ, ಹೇಳಿದ ಕೆಲಸ ಮಾಡಂಗಿಲ್ರಿ. ಇವ್ನಿಗೆ ಏನಾರ ಸ್ವಲ್ಪ ನೀವು ಜರ ತೀಡ್ರಿ, ಏನ್ರ ಒಂದ್ ಸ್ವಲ್ಪ ನಮ್ ಮಾತು ಕೇಳಕತ್ತಿಲ್ಲ, ನಿಮ್ ಮಾತು ಕೇಳ್ತಾರಂತ ಕರ್ಕೊಂಡ್ ಬಂದಿವಿ, ಅವ್ನಿಗೆ ಏನಾರ ಸ್ವಲ್ಪ ಹೇಳ್ರಿ ಅಂತ ತಿಳ್ಕೊಂಡು ಗುರುಗಳಿಗೆ ಅಂದಾಗ ಅವಾಗ ದೊಡ್ಡ ಜನ ಹೇಳಿದ್ರು, ನೋಡಪ್ಪ 9 ವರ್ಷದ ಹಿಂದೆ ಶಾಲೆ ಒಳಗಡೆ ಶ್ರಮದಾನ ನಡೆದಿತ್ತಲ್ಲ, ಆ ಶ್ರಮದಾನ ಸಮಯಕ್ಕೆ ನೀನು ಮಗನಿಗೆ ಕಸ ಹೊಡ್ಯಾಕ, ಕಸ ಆಯಕ, ನೀರ್ ತರಕ, ಗಿಡಗಳ ನೀರ್ ಬಿಡಾಕ ಹಚ್ಚಿದ್ಯ ಅಂತಂದ್ರೆ ಇವತ್ತು ನೀನು ಮನೆಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದನ್ನ ಅವಾಗ ಮಾಡ್ಬೇಕಾಗಿತ್ತು, ಈಗ ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ದೊಡ್ಡ ಗುರುಗಳು ಹೇಳಿ ಕಳಿಸಿರುವಂತ. ಅಂದ್ರೆ ಮಕ್ಕಳಿಗೆ ಆತರದ ಅವ್ರಿಗೆ ಸಮಯ ಕೊಡಬೇಕು, ಅವ್ರ ಜೊತೆ ಬೆರಿಬೇಕು, ಆತರ ಸಂಸ್ಕಾರ ಕಲಿಸ್ಬೇಕು. ಮತ್ತೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದ್ದೆ, ಗಿಡ ಇದ್ದಾಗ ಬಗ್ಗಿಸ್ಬೇಕು, ಅವ್ರಿಗೆ ಎಲ್ಲ ಕೆಲಸ ಕಳಿಸ್ಬೇಕು ಅವ್ರಿಗೆ ನೀವು ಕೊಡುವ. ಈ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಷಣ್ಮುಖ್, ರಫೀಕ್ ಅಹಮದ್, ಚಂದ್ರಶೇಖರ್ ಪೂಜಾರಿ, ಗಂಗಾಧರ್ ಕುಂಬಾರ್, ನಾಗರಾಜ್ ಗುಡ್ಕೆ, ಶಣ್ಬಸಪ್ಪ ದೇಶ್ಮುಖ್, ಹುಸೇನ್ ಬಾಷಾ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಚಿತ್ತಾಪುರ ಪಟ್ಟಣದಲ್ಲಿ ನಾಗವಿ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಚಿತ್ತಾಪುರ ಇವರ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಭಯ ನಿವಾರಣಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಬಿರಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪಿಎಸ್ಐ ಮಂಜುನಾಥ್ ರೆಡ್ಡಿ ಅವರು ಪರೀಕ್ಷಾ ಟಿಪ್ಸ್ ಬಿಡುಗಡೆಗೊಳಿಸಿದ್ರು. ಅವಾಗ ಇದೇ ತರ ನಮ್ದು ಎಕ್ಸಾಮ್ ಸಮೀಪ ಬಂದಾಗ ನಮ್ಮ ಹಿಂದಿನ ವರ್ಷ ಅಂದ್ರೆ ಬೇರೆ ನಮ್ 2007 ನಲ್ಲಿ SSLC ಮುಗಿದಿರೋದು, 2006 ಅಲ್ಲಿ ನಮ್ಮ ಪಕ್ಕದ ಸ್ಕೂಲ್ ಅಲ್ಲಿ ಇಡೀ ತಾಲೂಕಿಗೆ ಒಬ್ರು ಲೇಡಿ ಫಸ್ಟ್ ಬಂದಿದ್ರು. ಅವ್ರು ಕರೆಸಿ ಅವ್ರ ಕಡೆಯಿಂದ ನಮ್ಗೆ ಪರೀಕ್ಷಾ ಅಂದ್ರೆ ಏನು, ಪರೀಕ್ಷೆ ಯಾವ ತರ ಬರೀಬೇಕು, ಪರೀಕ್ಷಾ ಟಿಪ್ಸ್ ಏನು, ಪರೀಕ್ಷೆಯನ್ನ ಯಾವ ತರ ನಾವು ಹ್ಯಾಂಡಲ್ ಮಾಡ್ಬೇಕಂತ ಅವ್ರ ಕಡೆಯಿಂದ ಉಪನ್ಯಾಸ ಹೇಳ್ತಾರೆ ನಮಗ್ ಕರೆಸಿದ್ರು. ಅವಾಗೆಲ್ಲ ಇಷ್ಟೊಂದೆಲ್ಲ ನಮ್ಗೆ ಇದ್ದಿದ್ದಿಲ್ಲ. ಹೇಳಿದ್ರಾಗಲೇ ಸರ್ ಅವರು, ನೀವೆಲ್ಲ ಬಹಳ ಅದೃಷ್ಟವಂತರು, ಈ ತರದೊಂದು ಸೌಲಭ್ಯಗಳು, ಈ ತರದೊಂದು ಅವಕಾಶಗಳು ಅವಾಗೆಲ್ಲ ನಮ್ಗೆ ಇದ್ದಿದ್ದಿಲ್ಲ. ನಮಗ್ ಕೂತ್ಕೊಳ್ಳೋ ಕುರ್ಚಿ ಇರ್ತಿದ್ದಿಲ್ಲ, ಕೂತ್ಕೊಳ್ಳೋ ಮ್ಯಾಟ್ ಇರ್ತಿದ್ದಿಲ್ಲ, ನೆಲದಾಗೆ ಕೂತ್ಕೋಬೇಕು. ವೇದಿಕೆ ಮೇಲೆ ಇರುವಂತ ಎಲ್ಲ ಯಾರಿಗೊಂದು ಗಣ್ಯರು ಅಷ್ಟೇ ಒಂದ್ 4 ಕುರ್ಚಿಗಳು. ಆ ತರದಂತ ಒಂದು ಕಾಲಮಾನದಲ್ಲಿ ನಾವು ಶಿಕ್ಷಣ ಪಡ್ಕೊಂಡ್ ಬಂದಿದ್ದೀವಿ. ಅವಾಗೆಲ್ಲ ನಮಗೆ ಬಂದು ಒಬ್ರು ಲೇಡಿ ಬಂದು ಹೇಳಿದ್ರು ಎಕ್ಸಾಮ್ ಹೆಂಗ್ ಬರೀಬೇಕು ಏನು ಅಂತೇಳಿ. ಸೊ ಅದನ್ನೆಲ್ಲ ನನಗೆ ನೆನಪಂತು. ಸೊ ವಿದ್ಯಾರ್ಥಿ ಜೀವನ ಒಂದು ಗೋಲ್ಡನ್ ಲೈಫ್ ಇದ್ದಂಗೆ, ಎಲ್ಲಾನು ನಿಮ್ ಕೈಯಲ್ಲಿ ಐತಿ, ಎಲ್ಲಾನು ನಿಮ್ ಕೈಲಿ. ಯಾರು ಹುಟ್ಟಬೇಕಾದ್ರೂ ಯಾರು ಕೂಡ ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾ PSI ಆಗ್ಬೇಕು, ನಾ KS ಆಗ್ಬೇಕು, IPS ಆಗ್ಬೇಕು ಅಂತೇಳಿ ಯಾರು ಹುಟ್ಟಿರಲ್ಲ. ಹುಟ್ಟೋರೆಲ್ಲ ಸಮನಾಗೆ ಹುಡ್ತಾರ. ನಾವು ಬೆಳೆಯೋ ರೀತಿ, ನಾವು ಬೆಳೆಯೋ ವಾತಾವರಣ, ನಾವು ಏನಾಗಬೇಕಂತ ನಿರ್ಣಯ ಮಾಡ್ತದೆ. ಹೌದಿಲ್ಲ? ಯಾರಾದ್ರೂ ಹುಟ್ಟಬೇಕಾದ್ರೆ ಇವ ಮಗ PSI ಆಗಿ ಹುಡ್ತಾನ, ಇವ IPS ಆಗಿ ಬೆಳಿತಾನ ಅಂತ ಯಾರು ಹೇಳ್ತಾರ? ಹೆಸರು ಇಡ್ತಾರ? ಇಡಲ್ಲ. ಹುಟ್ಟೋದೆಲ್ಲ ಸಮನಾಗೆ. ಯಾರು ದೊಡ್ಡರು ಶಾಣ್ಯರ ಅಂತ ಯಾರು ಹುಡ್ತಾರ? ಹೆಣ್ಮಗಳು ಹುಟ್ಟ ಹೆಣ್ಮಗಳಿಗೆ ಶಾಣ್ಯ ಅದಾಳ, ಗಂಡ್ಮಗ ಹುಟ್ಟ ಇವ ದೊಡ್ಡದ ಅಂತ ಯಾರು ಹೇಳ್ತಾರ? ಹೆಸರು ಇಡ್ತಾರ? ಇಡಲ್ಲ. ಸೊ ನಾವು ಬೆಳೆಯುವಂತ ವಾತಾವರಣ, ನಮ್ಮ ವ್ಯಕ್ತಿತ್ವ, ನಮ್ಮ ಒಂದು ಫ್ರೆಂಡ್ ಸರ್ಕಲ್, ನಮ್ಮ ಮನೆಯ ವಾತಾವರಣ, ನಾವು ಪಡೆದುಕೊಂತ ಶಿಕ್ಷಣ, ನಾವ್ ಏನಾಗಬೇಕಂತ ಡಿಸೈಡ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪರಿಷತ್ ತಾಲೂಕಾ ಅಧ್ಯಕ್ಷ ಕಾಶಿನಾಥ್ ಗುತ್ತೇದಾರ್, KM ವಿಶ್ವನಾಥ್ ಮರ್ತೂರ್, ಬಸಪ್ಪ ಮುಗಳಖೋಡ್, ಉದಯ್ ಕುಮಾರ್ ಇಂಗ್ಲೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಮೆಟ್ರೋ ದರ ಬಗ್ಗೆ ತೀರ್ಮಾನ ಮಾಡಲು ಪ್ರತ್ಯೇಕ ಸಮಿತಿ ಇದೆ. ಕೇಂದ್ರ ಸರ್ಕಾರ ಕಾರ್ಯದರ್ಶಿ ಇದರ ಮುಖ್ಯಸ್ಥರು. ಮೆಟ್ರೋ ದರ ಏರಿಕೆ ವಿಚಾರವಾಗಿ ನಮ್ಮ ಅಭಿಪ್ರಾಯವನ್ನ ಕೇಳಿಲ್ಲ ಎಂದು DCM DK ಶಿವಕುಮಾರ್ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಬೆಂಗಳೂರಿಗೆ ಮರಳಿದ ಬಳಿಕ ಈ ಬಗ್ಗೆ ಚರ್ಚೆ ಮಾಡುವೆ. ಜನರಿಗೆ ತೊಂದರೆ ನೀಡಲು ನಮಗೆ ಇಷ್ಟವಿಲ್ಲ. ಆರ್ಥಿಕ ಸ್ಥಿತಿಗತಿ ಪರಿಶೀಲನೆ ಮಾಡುತ್ತೇನೆ ಎಂದು ತಿಳಿಸಿದರು. ನೀವು CM ಆಗಬೇಕು ಎಂಬ ಜನರಿಗೆ ಕನಸಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕನಸು ಜನರಿಗೂ ಇದೆ, ಶಾಸಕರಿಗೂ ಇದೆ, ನಮಗೂ ಇದೆ. ಪಕ್ಷ ಏನ್ ಹೇಳುತ್ತದೆ ಅದನ್ನ ಕೇಳಬೇಕು ಎಂದರು. ದಲಿತ ಸಂಘಟನೆಗಳು ಪರಮೇಶ್ವರ್ ಅವರು CM ಆಗಬೇಕು ಎಂಬ ಆಸೆ ಪಡುತ್ತಿರುವ ವಿಚಾರವಾಗಿ ಮಾತನಾಡಿದ ಅವರು, ಅವರವರ ಅಭಿಮಾನಿಗಳು ಆಸೆ ಪಡುತ್ತಾರೆ, ಅದನ್ನ ನಾನು ಬೇಡ ಎಂದು ಹೇಳಲು ಆಗುವುದಿಲ್ಲ ಎಂದರು. ಸರ್ಕಾರನೇ ಕಾರಣ ಮೆಟ್ರೋ ದರ ಏರಿಕೆಗೆ. ನಂದೇನು ಕಾರಣ ಅನ್ಸೋದು? ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಚೇರ್ಮನ್ ನನ್ನ ಹತ್ರ ಫೈಲ್ ಬಂದಿದ್ದರೆ, ನಾನು ಸೈನ್ ಹಾಕಿದರೆ ನಾನು ಅದಕ್ಕೆ ಕಾರಣ. ನನ್ನ ಹತ್ರ ಯಾವ ಫೈಲು ಬಂದಿಲ್ಲ. ಅವ್ರಿಗಿರೋ 12% 20% ಅಂತ ಹೇಳಿತ್ತು.
ಕೊಟ್ಟು 100% ನಾವು ತೀರ್ಮಾನ ಮಾಡಿದ್ದಾರೆ. ನಾನು ಸೋಮವಾರ ನಮ್ಮ ಆಫೀಸರ್ಸ್ನ ಕರೆದು ನಾನು ಮಾತಾಡ್ತೀನಿ. ರಾಜ್ಯ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೋಸ್ಕರನೇ ದರ ಏರಿಕೆ ಆಗ್ತಾ ಇದೆ. ಪ್ರತಿ ವರ್ಷ ಫಂಡ್ ಅಂತ ಅಂದರೆ ಅವ್ರಿಗೆ ಸಪೋರ್ಟಿವ್ ಫಂಡ್ ಅಂತ ಸರ್ಕಾರದಿಂದ ಕೊಡ್ತಾರೆ. BJP ಅವ್ರು ಏನು ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಕೇಳಿ. ಫಸ್ಟು BJP ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದ್ದೀವಿ ಅಂತ ಹೇಳಿ, ಆಮೇಲೆ ಮಿಕ್ಕಿದ್ದು ಮಾತಾಡ್ತಾರೆ. ಸರ್, ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ. ಇನ್ನೂ ಅನುಭವ ಇಲ್ಲ, ಬರೀ ಟ್ವೀಟು, ಸ್ಟೇಟ್ಮೆಂಟು. ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತೊಗೊಂಡು ಬಂದಿರೋದು ಯಾವ್ದಾದ್ರು ಇದ್ದರೆ ಫಸ್ಟ್ ಮಾತಾಡ್ಬೇಕು. ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ವಿಚಾರ ಮಾತಾಡೋದು. ನಾವು ಆಡುವ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ನಾವು ಮಾಡುವ ಕಾರ್ಯ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ಇದು ನನ್ನ ಕಾನ್ಸೆಪ್ಟ್ ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಎಂಎಲ್ಎ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಯಾದಗಿರಿಯಲ್ಲಿ ಪ್ರತಿಕ್ರಿಯೆ ನೀಡಲು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಕಾರ ವ್ಯಕ್ತಪಡಿಸಿ, ಜನರಿಗೆ ಉಪಯೋಗವಿಲ್ಲದ ಮಾತು ನಾನು ಆಡಲ್ಲ, ಅದನ್ನ ಕೇಳಬೇಡಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪ್ರಶ್ನೆಗೆ ನಗುತ್ತಲೇ ಮಾತನಾಡಿದ ಸಚಿವರು, ಅದು ನಾವು ಮಾಡುವ ಕೆಲಸ, ಅದು ಸಿಎಂ ಮಾಡುವ ಕೆಲಸವೆಂದು ಹೇಳಿದರು. ನೋಡಿ, ನಾನು ಹೇಳ ಒಂದು ಮಾತು ನಿಮಗೆ, ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಹಾಗಾಗಿ ಜನರಿಗೆ ಉಪಯುಕ್ತ ಇಲ್ಲದೆ ಇರತಕ್ಕಂಥ ಮಾತು ನಾನು ಅದ್ರ ಬಗ್ಗೆ ಆಡಕ್ಕೆ ಹೋಗೋದಿಲ್ಲ, ಅವು ಕೇಳಕ್ಕೆ ಹೋಗೋದಿಲ್ಲ. ಸಿಎಂ ಹೇಳಿದ್ದಾರೆ ಸಂಪುಟ ವಿಸ್ತರಣೆ. ಆಯ್ತು, ಅದೆಲ್ಲ ನಮ್ಮ ಕೆಲಸ ಅಲ್ಲ, ಅದು ಸಿಎಂ ಕೇಳಬೇಕು. ಕಾಂಗ್ರೆಸ್ಗೂ ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದಿದ್ದೆ. ಈಗ ಹೈಕಮಾಂಡ್ಗೆ ಯಾವುದೇ ಗೌರವ ಇಲ್ಲದಂತಾಗಿದೆ. ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತನಾಡ್ತಾನೆ ಎಂದು ಸಿಎಂ ಪುತ್ರ ಯತೀಂದ್ರ ವಿರುದ್ಧ ವಿಶ್ವನಾಥ್ ಹಿಗ್ಗಾಮುಗ್ಗವಾಗಿ ವಾಗ್ದಾಳಿ ನಡೆಸಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಅಪ್ಪ ಮಹಾರಾಜಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹಿಂದೊಮ್ಮೆ ಹೇಳಿದ್ದ. ಎಲ್ಲಾದ್ರೂ ಉಂಟಾ? ಮಹಾರಾಜರು ಎಲ್ಲಿ, ಈತ ಎಲ್ಲಿ? ರಾಜ್ಯದ ಜನರ ದೂರದೃಷ್ಟಿ, ಜನಾದೇಶ ಪಡೆದ ಸರ್ಕಾರ, ಜನಹಿತ ಮರೆತಾಗ ಸರ್ಕಾರವೇ ಉಳಿಯಲ್ಲ ಅಂತ. ಅಂತಹ ಸರ್ಕಾರಕ್ಕೆ ಗೌರವ, ಮಾನ, ಮರ್ಯಾದೆ ಸಹ ಇರಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆ. ಈಗಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಆಡಳಿತದ ಬಗ್ಗೆ ಸಂತೃಪ್ತಿ ಇಲ್ಲ. ಬರೀ ಬೊಗಳೆ ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಸುಳ್ಳುಗಳೇ ಮಂತ್ರಿಗಳು ಹೇಳುತ್ತಾರೆ. ಇಂತಹ ಅಯೋಗ್ಯ ಸರ್ಕಾರ, ಇಂತಹ ಅಯೋಗ್ಯ ಮಂತ್ರಿಗಳು ಕರ್ನಾಟಕ ರಾಜ್ಯ ಯಾವತ್ತೂ ಕಂಡಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಎಂದರು. ಶುರುವಾಗಿರುವಂತದ್ದು ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತಾರೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿ ಇದ್ದೆ. ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಹೈಕಮಾಂಡ್ ಇಸ್ ಆಲ್ವೇಸ್ ಹೈಕಮಾಂಡ್. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡಿ ಎಲ್ಲಿ? ನಾನೊಂದ್ಸರಿ ಹೇಳಿದ್ದೆ, ಈ ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ ಹೇಳಿದ್ರು. ಎಲ್ಲಾದರೂ ಉಂಟು ಮಹಾರಾಜರಲ್ಲಿ ಇವ ಯಾರು? ಛೇ. ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PMಗಳಿರ್ತಾರೆ. HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವೆರಡು ಸೇರ್ಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ. ಹಾಗೆ ಎಲ್ಲ ಹುಚ್ಚು ಮುಂಡೆವು ಪೆದ್ ಮುಂಡೆವು ಥರ ಮಾತಾಡ್ತಾರೆ. ಇವತ್ತೇನಾಗಿದೆ, ರಾಜ್ಯದ ದುರಾದೃಷ್ಟ ಇವೆಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಮರೆತಾಗ ಏನಾಗುತ್ತೆ, ಅದು ಸರ್ಕಾರವಾಗಿ ಉಳಿಯಲ್ಲ. ಸರ್ಕಾರವಾಗಿ ಯಾರು ಗಂಭೀರವಾಗಿ ತಗೊಳ್ಳಲ್ಲ. ಅಂಥ ಸರ್ಕಾರಕ್ಕೆ ಯಾವುದೇ ಗೌರವ, ಮಾನ, ಮರ್ಯಾದೆ ಅನ್ನೋದು ಹೊಟ್ಟೋಗುತ್ತೆ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ. ಆಡಳಿತದ ಬಗ್ಗೆ ತಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ರಾಜ್ಯದ ಸುಲೇಪೇಟೆ
ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ದಶಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಖಂಡ್ಪಾಂಗೇಶ್ವರ ಮಠದಲ್ಲಿ ಚಿಂಚೋಳಿ ತಾಲೂಕಾ ಕನ್ನಡ ಜಾನಪದ ಪರಿಷತ್ತು, ಬೆಂಗಳೂರಿನ ತಾಲೂಕಾ ಘಟಕ ಚಿಂಚೋಳಿ ಇವರ ಸಂಯುಕ್ತಾಶ್ರಯದಲ್ಲಿ ಪದಗ್ರಹಣ ಮತ್ತು ದಶಮಾನೋತ್ಸವ ಸಮಾರಂಭ, ಪ್ರಶಸ್ತಿ ಪ್ರದಾನ, ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಎಸ್ ಬಾಲಾಜಿ ಮಾತನಾಡಿದರು. ಜಾನಪದ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಮುಂಚೆ ರಾಜಾಶ್ರಯ ಇರ್ತಿತ್ತು, ಇವಾಗ ಮಠಗಳ ಆಶ್ರಯ. ಮಠಗಳಿಂದ ಇವತ್ತು ಜಾನಪದ ಈ ರಾಜ್ಯದಲ್ಲಿ ಉಳಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಇಡೀ ನಾಡಿನುದ್ದಕ್ಕೂ ಜಾನಪದ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಚಿಂಚೋಳಿ ಎಲ್ಲ ಒಂದ್ ಕಡೆ ನಾವು ಹೇಳ್ತಾ ಇರ್ತೀವಿ, ಜಾನಪದ ಮೊಬೈಲ್ ಬಂತು ನಶಿಸೋಗ್ಬಿಡುತ್ತೆ, ಜಾನಪದ ಕಂಪ್ಯೂಟರ್ ಬಂತು ನಶಿಸೋಗುತ್ತೆ ಅಂತ. ಜಾನಪದ ಅವಿನಾಶಿ, ಯಾವ ಕಾಲದಲ್ಲೂ ಜಾನಪದ ಸಾಯೋದಿಲ್ಲ, ಸಾಯಕ್ಕೆ ಒಪ್ಪಲ್ಲ. ಫೋಕ್ಲೋರ್ ರಿಫ್ಯೂಸಸ್ ಟು ಡೈ ಅಂತ ಹೇಳ್ತಾರೆ, ಇಂಗ್ಲಿಷ್ ವಿದ್ವಾಂಸ ಒಬ್ಬ ಹೇಳ್ತಾನೆ. ಜಾನಪದ ಸಾಯಕ್ಕೆ ಒಪ್ಪಲ್ಲ, ಅದು ಪರಿವರ್ತನೆಗೊಳ್ತಾ ಇರ್ತದೆ. ಅವತ್ತು ಪಟಾಪಟಿ ಚಡ್ಡಿ ಆಗ್ತಿದ್ವಿ, ಬರ್ಮಾ ಚಡ್ಡಿ ಆಗ್ತೀವಿ ಅಷ್ಟೇ. ಅದನ್ನ ಜನಪದ ಮತ್ತು ಜಾನಪದ ಅಂತ ಮುನ್ನೆಲೆಗೆ ತರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜಾನಪದ ಅಧ್ಯಕ್ಷರು ಇದ್ದಾರೆ, ಅವರು ಸಹ ಬಹುತೇಕ ಕಲಬುರಗಿಯಲ್ಲಿ ಒಂದು ಜಿಲ್ಲಾ ಸಮ್ಮೇಳನವನ್ನು ಸಹ ಮಾಡಬೇಕು ಮತ್ತು ಚಿತ್ತಾಪುರದಲ್ಲಿ ತಾಲೂಕು ಸಮ್ಮೇಳನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಚಿಂಚೋಳಿಯಲ್ಲಿ ತಾಲೂಕು ಅಧ್ಯಕ್ಷರು ಸಹ ಸಂಗೀತದೊಂದಿಗೆ ಇರ್ತಕ್ಕಂಥದ್ದು ಮತ್ತು ಸ್ವಾಮೀಜಿಗಳು ಸಹ ಸಂಗೀತ ಆಸಕ್ತರಾಗಿದ್ದರಿಂದ ಇದೇ ಮಟ್ಟದಲ್ಲೇ ನಾವು ಚಿಂಚೋಳಿ ತಾಲೂಕು ಪ್ರಥಮ ಜಾನಪದ ಸಮ್ಮೇಳನವನ್ನು ಈ ಮಠದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಅಪ್ಪಣೆಯೊಂದಿಗೆ ಮಾಡೋಣ ಅಂತ ಹೇಳ್ತಾ ವೇದಿಕೆ ಬಹುತೇಕ ಗಣ್ಯರ ಇರುತ್ತೆ. ನೀವೆಲ್ಲರೂ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹ ನಾವು ಜಾನಪದ ಅರಿವು ಮೂಡಿಸೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಶಿಶುಪ್ರಾಸ ಗೀತೆಗಳಾಗ್ಬೋದು ಅಥವಾ ಈ ಹಿಂದೆ ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಬಾಣಂತಿ ಪದಗಳು ಅಂತ ಹಾಡ್ತಿದ್ರು. 9 ತಿಂಗಳು 9 ಪದ ಹಾಡ್ತಿದ್ರು. ಅದನ್ನ ನಾನು ದಾಖಲೆ ಮಾಡಿದ್ದೀನಿ. ಆ 9 ಪದಗಳು ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಸಮಯದಲ್ಲಿ ನಾವು ಸಂಸ್ಕಾರ ಕೊಡ್ತಕ್ಕಂಥ ಒಂದೇ ಒಂದು ಸಂಸ್ಕೃತಿ ಅಂದರೆ ನಮ್ಮ ಜಾನಪದ ಸಂಸ್ಕೃತಿ. ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ. ಅಂತ ಒಂದು ಸಂಸ್ಕೃತಿ ಜೊತೆಗೆ ನಾವು ಯಾವತ್ತೂ ಇರಬೇಕು. ಜಾನಪದದಲ್ಲಿ ಸುಳ್ಳಿಲ್ಲ, ಜಾನಪದದಲ್ಲಿ ಮೋಸ ಕಡಿತನ ಇಲ್ಲ. ನಮ್ಮಲ್ಲಿ ಒಬ್ಬರು ADGP ಆಗಿದ್ರು ಪೊಲೀಸಲ್ಲಿ, ಅಮರ್ ಕುಮಾರ್ ಪಾಂಡೆ ಸಾಹೇಬ್ರು ಅಂತ. ಅವರು ನನಗೆ ಭಾಳ ಬೇಕಾದವರು. ಅವ್ರು ಯಾವಾಗಲೂ ಭಾಷಣದಲ್ಲಿ ಹೇಳೋರು. ನಾನು ಧಾರವಾಡದಲ್ಲಿ ಬೇರೆ ಕಡೆ SP ಆಗಿದ್ದೆ. ಎಲ್ಲೂ ಅಷ್ಟೇ ನಾನು ಜನಪದ ಕಲಾವಿದರನ್ನ ಅರೆಸ್ಟೇ ಮಾಡಲಿಲ್ಲ. ಅಂದರೆ ಜನಪದ ಕಲಾವಿದರು ತಪ್ಪು ಮಾಡಲ್ಲ ಅನ್ನೋದನ್ನೇ ಒಂದು ನಿರ್ದೇಶನ ನಿಮ್ಗೆ ಹೇಳ್ತಾ ಇದ್ದೀನಿ. ಮುಂದೆ ಈ ಮಠದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡೋಣ. ಬಹುತೇಕ ಎಲ್ಲ ಗಣ್ಯರು ವೇದಿಕೆಯಲ್ಲಿದ್ದಾರೆ. ನಾವೆಲ್ಲ ಸೇರಿ ಜಾನಪದ ರಥ ಎಳಿಬೇಕು. ಯಾರು ಒಬ್ಬರೋ ಇಬ್ಬರು ಎಳಿಲಿಕ್ಕೆ ಹೇಳಿದ್ರೆ ರಥ ಮುಂದೆ ಬರಲ್ಲ. ಎಲ್ಲ ಸೇರಿ ಜಾನಪದ ರಥವನ್ನು ಎಳೆಯೋಣ. ಜಾನಪದ ಮುರಿದು ಕಟ್ಟತಕ್ಕಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರೋದ್ರಿಂದ ನಾವು ನೀವೆಲ್ಲ ಸೇರಿ ಜಾನಪದದ ಜವಾಬ್ದಾರಿಯನ್ನು ಮುನ್ನಡೆಸೋಣ ಅಂತ ಹೇಳ್ತಾ, ಅವ್ರೇನು ಶಾಲೆಗೆ ಹೋಗಿದ್ದಿಲ್ಲ, ಏನು ಬರ್ದಿದ್ದಿಲ್ಲ, PhD ಮಾಡಿಲ್ಲ, ಏನು ಬರ್ದಿಲ್ಲ, ಸುಮ್ಮ ಬೀಸಾಕರ ಕುಂಟಾಕರ ಹಂಗ ಆಗ್ತಿದ್ರು. ತವ್ರ ಮನೆ ಬಗ್ಗೆ ಹೊಗಳಬೇಕಾಗಿತ್ತು ಅಂದ್ರೆ ತಾಯಿ ಹೇಳ್ತಿವ್ರು, ಕಾಸಿಗೆ ಹೋಗಾಗ ಎಷ್ಟೊಂದು ದಿನ ಬೇಕ, ತಾಸತ್ತಿನ ಹಾರಿದ್ದವರೂರ ಕಾಸಿ ಕುಂತಾಳ ನಡೆದವ ತವರಲ್ಲಿ. ಬಹುಶಃ ಇದು ನಾವು ಶಾಲೆ ಕಲ್ತೀವೇನೋ ಕಾಲೇಜ್ ಕಲ್ತೀವೇನೋ ಇದ್ರ ಬಗ್ಗೆ PhD ಮಾಡಬಹುದು. ನಾವು 3 ಸಾಲಿನ ಪದ್ಯ ತಗೊಂಡು PhD ಮಾಡಬಹುದು. ಅಂತ ಜಾನಪದ ಕಲಾವನ್ನ ನಾವು ನೀವು ಉಳಿಸ್ಬೇಕು. ಯಾಕ ಅದೆಲ್ಲ ನಮ್ಮ ಹಕ್ಕು. ನಾವು ಒಬ್ಬ ಮಠಾಧೀಶರಾಗಿ ಅಂದ್ರೆ ನಾವು ಸಂಗೀತಗಾರ ಕಲಾವಿದರೆ. ಇವತ್ತು ಸರ್ ಹೇಳಿದ್ರು, ಪ್ರತಿನಿತ್ಯ ನೀವು ನಿಮ್ಮ ಮಠದೊಳಗೆ ಒಂದು ಅವಕಾಶವನ್ನ ಕೊಡ್ರಿ ಅಂತ. ಮುಂದಿನ ದಿನಮಾನದೊಳಗೆ ಈ ಮಠ ಅಲ್ಲ, ಈ ಸಭಾಂಗಣ ತುಂಬುವಾಗ ಕಾರ್ಯಕ್ರಮ ನಾವು ನೀವೆಲ್ಲ ಮಾಡುವಂತ ಆಗಿದೆ. ಇದನ್ನೆಲ್ಲ ಸಹಕಾರ ನಿಮ್ಗೆ ಏನ್ ಬೇಕು ಸರ್ ನಾವೆಲ್ಲ ಹೇಳ್ತೀವಿ, ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ನಾವು ಒಬ್ಬ ಕಲಾವಿದರು. ಪ್ರಪಂಚದೊಳಗೆ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಕಲಾವಿದನೇ. ಹೇಳ್ತಾರಲ್ಲ, ಬ್ರಹ್ಮಾಂಡವೆಂಬುದು ನಾಟಕ ರಂಗ, ಸೂತ್ರಧಾರಿಯವ, ಪಾತ್ರಧಾರಿಗಳು ನಾವು. ಒಬ್ಬೊಬ್ರಿಗೆ ಒಂದೊಂದು ನಾಟಕ, ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿರ್ತಾರೆ. ಒಬ್ರು ಹಾಡಕ್ ಬರ್ತದ, ಒಬ್ಬೊಬ್ರು ಬಾರ್ಸಕ್ ಬರ್ತದ, ಒಬ್ಬೊಬ್ರಿಗೆ ಒಳಗೆ ಓದಕ್ ಬರ್ತದ, ಒಬ್ಬೊಬ್ರಿಗೆ ಮಾತಾಡಕ್ ಬರ್ತದ. ಹಂಗ ಕನ್ನಡದ ಜನಪದ ಸಾಹಿತ್ಯವನ್ನ, ಇದು ಜಾನಪದವನ್ನ ನಾವು ನೀವೆಲ್ಲರೂ ಉಳಿಸ್ಬೇಕು. ಮತ್ತೆ ಯಾರು ಉಳಿಸಂಗಿಲ್ಲ. ನಮ್ಮ ಕಲಾವನ್ನ ನಮ್ಮದನ್ನ ನಾವು ಕಾಪಾಡಬೇಕು. ಈಗೆಲ್ಲ ಜಿಲ್ಲಾದವರು ತಾಲೂಕದವರು ಅಧ್ಯಕ್ಷರಾಗ್ಯಾರ. ಈ ಜಾನಪದ ಹೆಂಗ ಅಂದ್ರೆ ಮಾಸಕ್ಕೊಮ್ಮೆ ಜಾನಪದ ಅಂತ ಹಾಕ್ಬೇಕು. ತಿಂಗಳ ಒಂದು ಕಾರ್ಯಕ್ರಮ ಏನಾದ್ರೂ ನಡೀತಾ
ಅಂದಾಗ ಉಳಿತದ. ನಾವು ಕೇವಲ ವರ್ಷಕ್ಕೊಮ್ಮೆ ಜಾನಪದ ಮಾಡ್ತೀವಿ, ವರ್ಷಕ್ಕೊಮ್ಮೆ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಳ್ಳೆಯದಿಲ್ಲ. ಹೆಂಗಾಗ್ಬೇಕಂದ್ರೆ ಮಾಸಿಕ ಶಿವಾನುಭವ ಅಂತ ಹೆಂಗಿರ್ತದ ಹಂಗ ನಿಮ್ಮದು ಮಾಸಿಕೊಮ್ಮೆ ಒಂದು ಜಾನಪದ ಕಲೆ ಅಂತ ಇರಬೇಕು. ಎಲ್ಲರೂ ಕೂಡಿ ಕೇವಲ ನಾವು ಬರೀ ದುಡ್ಡು. ಈ ಸಂದರ್ಭದಲ್ಲಿ ಖಂಡ್ವಂಗೇಶ್ವರ ವಿರಕ್ತ ಮಠದ ಪ್ರಭು ಖಂಡ್ವಂಗೇಶ್ವರ ದೇವರು, ತಾಲೂಕಾ ಅಧ್ಯಕ್ಷರಾದ ಮಹದೇವ ಸ್ವಾಮಿ, ಸುರೇಶ್ ಎಸ್ಎನ್, ವೈದ್ಯರಾಜ್, ಮಹಾರುದ್ರಪ್ಪ ದೇಸಾಯಿ, ಸಿದ್ದಯ್ಯ ಕರಪೂರ್, ಸಂಜೀವ್ ಕುಮಾರ್ ಪಾಟೀಲ್, ಮುರುಗೇಶ್ ಕುಕ್ಕಡಿ, ಶರಣು ಸ್ವಂತ್, ಶಿವಕುಮಾರ ಕೋತಪೇಟೆ, ನಾಮದೇವ್ ಪಾಟೀಲ್, ನಾಗಶೆಟ್ಟಿ, ಧರ್ಮರಾಯ್ ಭದ್ರಗೊಂಡ್, ಬಾಬು ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10ರಿಂದ 20 ಎಕ್ಸಾಮ್ ಕೊಡ್ತೀವಿ ನಾವು. ನನ್ನ ಹೆಸರು ಮಹಾಂತೇಶ, ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ. ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ 59ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ 1967ರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು 24 ಶಾಖೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಬೆಂಗಳೂರಲ್ಲಿ 11 ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಹಾಸನ್, ದಾವಣಗೆರೆ, ಕಲಬುರಗಿ ಹೀಗೆ ತನ್ನ ಒಟ್ಟು 24 ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕ ಅಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ, ಟಾಯ್ಸ್, ಗಿಫ್ಟ್, ಸ್ಪೋರ್ಟ್ಸ್, ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು. ಈ ಸಪ್ನಾ ಬುಕ್ ಹೌಸ್ 1967ರಲ್ಲಿ 40 ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು 5.5 ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ. ಇದು ನಮಗೆ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಮತ್ತು ಪ್ರೀತಿಯಾಗಿರಬಹುದು. ಹೀಗೆ ಸಪ್ನಾ ಬುಕ್ ಹೌಸ್ 59ನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ 10% 50% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ 10% 70% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು, ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 20%, ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 10%, ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ 10% 50%, ಹಾಗೂ ಸ್ಟೇಷನರಿ ವಸ್ತುಗಳ ಮೇಲೆ ನಿಮಗೆ 10% 20%, ಅದೇ ರೀತಿಯಾಗಿ ಟಾಯ್ ವಸ್ತುಗಳ ಮೇಲೆ 10% 20%, ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ 10% ರಿಯಾಯಿತಿ ನಮ್ಮ ಸಪ್ನಾ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ. ಈ ವಿಶೇಷ ರಿಯಾಯಿತಿ ಜನವರಿ 24ರಿಂದ ಫೆಬ್ರವರಿ 8ರವರೆಗೆ ಈ ರಿಯಾಯಿತಿ ಇರುತ್ತದೆ. ಗ್ರಾಹಕರು ದಯವಿಟ್ಟು ಸಪ್ನಾ ಮಳಿಗೆಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಕ್ಷಣಗಳನ್ನು
ಇಲ್ಲಿ ನಮ್ಮ ಸಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಥಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈ ಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ
ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.